ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಗಾಪುರ ಪಟ್ಟಣದಲ್ಲಿ ದಿನಾಂಕ 11/7/2025 ಶುಕ್ರವಾರ ದಿವಸದಂದು ನಡೆದ ಬಂಗಾಪುರ ಸಮುದಾಯ ಆರೋಗ್ಯ ಕೇಂದ್ರ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ತಾಲೂಕು ಘಟಕ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ವಸತಿ ನಿಲಯಗಳನ್ನು ದುರಸ್ತಿ ಮಾಡಿಸಿ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಇರುವ ವಸತಿ ನಿಲಯಗಳಲ್ಲಿ ವಾಸ್ತವ್ಯ ಇರುವಂತೆ ನೋಡಿಕೊಳ್ಳುವುದು ಹಾಗೂ ಶವಾಗಾರ ಕೊಠಡಿಯನ್ನು ದುರಸ್ತಿ ಮಾಡುವುದು, ವಸತಿ ನಿಲಯಗಳಿಗೆ ಆಸ್ಪತ್ರೆಯ ಕೆಲವೊಂದು ಸಿಬ್ಬಂದಿಗಳು ಆಸ್ಪತ್ರೆ ಬರುವ ರೋಗಿಗಳ ಹಾಗೂ ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ನಡೆದುಕೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಗತ್ಯವುಳ್ಳ ಸೌಲಭ್ಯಗಳನ್ನು ಕೂಡಲೇ ಒದಗಿಸಬೇಕು. ದಿನದ 24 ಗಂಟೆ ತುರ್ತು ಚಿಕಿತ್ಸೆ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಕಾರ್ಯಕರ್ತರು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆದ ಡಾಕ್ಟರ್ ಶ್ರೀ ಜಯಾನಂದ ಡಿಎಚ್ಒ ಹಾಗೂ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆದ ಡಾಕ್ಟರ್ ಶ್ರೀ ಸತೀಶ್ ಟಿಎಚ್ಒ ಮತ್ತು ಡಾಕ್ಟರ್ ಶ್ರೀ ಮನೋಜ್ ನಾಯಕ್, ಡಾಕ್ಟರ್ ಶ್ರೀ ಚಂದ್ರಶೇಖರ ಚುಂಗಡಿ ಇವರಿಗೆ ಮನವಿಯನ್ನ ಕೊಡಲಾಗಿತ್ತು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಿಂದ ಬಂಕಾಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ವಸತಿ ನಿಲಯಗಳ ದುರಸ್ತಿಗಳನ್ನು ಮಾಡಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಇಲ್ಲೇ ಉಳಿತಕ್ಕಂಥ ಕೆಲಸವನ್ನು ಮಾಡಿ ಈ ಭಾಗದ ಜನರಿಗೆ ಬಂಕಾಪುರ ಪಟ್ಟಣ ಸುತ್ತಮುತ್ತಿನ ಸುಮಾರು 30-35 ಹಳ್ಳಿಯ ವ್ಯಾಪ್ತಿಗಳನ್ನು ಒಳಗೊಂಡು ಇಲ್ಲಿ ದಿನನಿತ್ಯ ಕಾರ್ಯಚಟುವಟಿಕೆಗಳಿಗೆ ತಮ್ಮ ದಿನನಿತ್ಯದ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರು ಬರ್ತಕ್ಕಂಥ ಒಂದು ದೊಡ್ಡ ಪಟ್ಟಣ. ಇದು ಮುಂದಿನ ದಿನಮಾನಗಳಲ್ಲಿ ತಾಲೂಕಾ ಕೇಂದ್ರವಾಗದಂತ ಎಲ್ಲಾ ಅರ್ಹತೆಯನ್ನು ಕೂಡ ಈ ಬಂಕಾಪುರ ಪಟ್ಟಣ ಹೊಂದಿರುವುದರಿಂದ ಇಲ್ಲಿ ಒಂದು ಸುಸಜ್ಜಿತವಾಗಿರತಕ್ಕಂಥ ಆಸ್ಪತ್ರೆ ಹಾಗೂ ಅಲ್ಲಿಯ ವೈದ್ಯರು ಸಿಬ್ಬಂದಿಗಳ ಅವಶ್ಯ ಇರೋದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಇಲ್ಲಿರ್ತಕ್ಕಂಥ ಎಲ್ಲಕ್ಕೂ ಮೂಲಭೂತ ಸೌಕರ್ಯನ ಒದಗಿಸಬೇಕಂತೇಳಿ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮೂಲಕ ನಾವು ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಅವರು ಆದಷ್ಟು ಬೇಗ ಕೆಲವೊಂದು ಸೌಲಭ್ಯಗಳನ್ನ ತತ್ಕ್ಷಣ ಒದಗಿಸ್ತೇವೆ. ಉಳಿದಿದ್ದವನ್ನ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಸೌಲಭ್ಯಗಳನ್ನ ನಾವು ಸರ್ಕಾರದ ಗಮನಕ್ಕೆ ತಂದು ಅವಕ್ಕೆಲ್ಲವೂ ಕೂಡ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ, ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರು ಮಾತಿನ ಮೇಲೆ ಭರವಸೆನೇ ಇಟ್ಟು ನಾವು ಇವತ್ತು ನಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಅವರೇನಾದ್ರೂ ಮೂಲಭೂತ ಅಗತ್ಯವಿರತಕ್ಕಂಥ ಈಗ ಸದ್ಯ ನಮ್ಮಿಂದ ಮಾಡತಕ್ಕಂಥ ಕೆಲಸಗಳನ್ನ ಅವ್ರ ಕಡೆಯಿಂದ ಮಾಡದೇ ಇದ್ರೆ ಮತ್ತೆ ನಾವು ಸುಮಾರು 25ನೇ ತಾರೀಕಿನ ನಂತರ ಮತ್ತೆ ಇಲ್ಲಿ ಆಸ್ಪತ್ರೆಯ ಮುಂದೆ ಧರಣಿ ಕೂಡುವುದರ ಮೂಲಕ ಈ ಒಂದು ಆಸ್ಪತ್ರೆಗೆ ಬೇಕಾಗಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ನಾವು ಪಡ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯವರು ಪತ್ರ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಕೆಲವೊಂದು ಅವ್ಯವಸ್ಥೆ ಆಗಿದೆ, ಸಿಬ್ಬಂದಿಯಿಂದ ಸೌಜನ್ಯದಿಂದ ರೋಗಿಗಳ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ಕಾರದ ಹಂತದಲ್ಲಿ ಕೆಲವೊಂದು ವಿಷಯಗಳು ಪ್ರಸ್ತಾಪ ಆಗಿದೆ. ಈಗ ಆಲ್ರೆಡಿ ಹಿಂದಿರೋ ಡಿಎಚ್ ಅವರು ಈ ಕಟ್ಟಡದ ಬಗ್ಗೆ, ಕ್ವಾರ್ಟರ್ಸ್ ಬಗ್ಗೆ ಆಲ್ರೆಡಿ ಸರ್ಕಾರಕ್ಕೆ ಸಾಕಷ್ಟು ಸಲ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. ಅದನ್ನು ಮತ್ತೆ ಫಾಲೋ ಅಪ್ ಮಾಡ್ತೀವಿ. ಮತ್ತು ಈಗ ಸಿಬ್ಬಂದಿಗಳಿಂದ ಏನಾದರೂ ತೊಂದರೆ ಆಗಿದ್ರೆ ಅವ್ರನ್ನ ಇವತ್ತೇ ಒಂದು ಸರ್ವೆ ಮಾಡಿ ಅವ್ರ ಸೂಕ್ತ ನಿರ್ದೇಶನ ಕೊಟ್ಟು ಸಾರ್ವಜನಿಕರಿಗೆ ಒಂದು ಸರಿಯಾದ ರೀತಿಯಿಂದ ಸೇವೆ ಸಿಗುವಂತೆ ವ್ಯವಸ್ಥೆ ಮಾಡ್ತೀವಿ. ಡಿ ದರ್ಜೆ ಸಿಬ್ಬಂದಿಗಳು ಕಮ್ಮಿ ಇದಾವೆ ಅಂತ ಕೇಳ್ಪಟ್ಟಿದ್ದೇವೆ. ಅದೇ ಅದು ಡಿ ದರ್ಜೆ ನೌಕರರು ಕೆಲವೊಂದು ಹತ್ರ ಏನಾಗುತ್ತೆ ಅಂದ್ರೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ನಾನ್ ಕ್ಲಿನಿಕಲ್ ಮತ್ತು ಗ್ರೂಪ್ ಇನ್ನ ಟೆಂಡರ್ ಮುಖಾಂತರ ಹೊರಗುತ್ತಿಗೆ ಆದ ಮೇಲೆ ತಗೊಂಡು ಸೇವೆಯನ್ನು ಕೊಡ್ತಾ ಇರ್ತೀವಿ. ಅದು ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ಈಗ ನಾನ್ ಕ್ಲಿನಿಕಲ್ ಮುಖಾಂತರ ಔಟ್ಸೋರ್ಸ್ ಇಂದ ಕೊಟ್ಟಿದೆ ಈಗ ಆಲ್ರೆಡಿ ಸೇವೆ. ಸಿಬ್ಬಂದಿ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ನಾನ್ ಕ್ಲಿನಿಕಲ್ ಮುಖಾಂತರ ಗ್ರೂಪ್ ತಗೊಂಡಿದ್ದಾರೆ. ಥ್ಯಾಂಕ್ ಯು. ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಇದ್ರದ್ದು ಬಗ್ಗೆ ಮೂಲತಃವಾಗಿ ನಮಗೆ ಕ್ವಾರ್ಟರ್ಸ್ಗಳಾಗಿರಲಿ ಅಥವಾ ಬಿಲ್ಡಿಂಗ್ ಆಗಿರಲಿ ಅದನ್ನ ನಾವು 30 ಆಸ್ಪತ್ರೆಯಿಂದ 50 ಆಸ್ಪತ್ರೆಗೆ ಮೇಲ್ದರ್ಜೆಗಾಗಿರಲಿ ಅಥವಾ ಕ್ವಾರ್ಟರ್ಸ್ಗಳ ರಿಪೇರಿಗಾಗಿರಲಿ ಅವನ್ನೆಲ್ಲ ನಾವು ಅವಾಗಿಂದ ನಾವು ಸರ್ಕಾರ ಕೆಳಗೆ ಅಥವಾ ಇದಕ್ಕೆ ನಾವು ಕೊಡ್ತಾನೆ ಇರ್ತೇವೆ. ಅದು ಆಗಿ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಉಳಿದಂಗೆ ನಾವು ಆಸ್ಪತ್ರೆ ಒಳಗಡೆ ಶುಚಿತ್ವ ಕಾಯ್ಕೊಳ್ಳೋಕೆ ನಾವು ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದೀವಿ. ಬಟ್ ಈಗ ನೀವೇನು ಹೇಳಿದ್ರಲ್ಲ ಅದನ್ನ ಮತ್ತೆ ಇನ್ನೊಂದ್ಸರಿ ನಾವು ಮೀಟಿಂಗ್ ಮಾಡಿ ಅದನ್ನು ಮಾಡ್ತೇವೆ. ಇಲ್ಲಿವರೆಗೆ ಈ ಆಸ್ಪತ್ರೆ 4 ಬಾರಿ ಕಾಯಕಲ್ಪ ಪ್ರಶಸ್ತಿ ತಗೊಂಡಿದೆ. ಬಟ್ ಆದರೂ ಇಷ್ಟೊಂದು ಸಮಸ್ಯೆಗಳಿರೋದು ನೋಡಿ ನಮಗೂ ಬೇಜಾರಾಗಿದೆ. ಅದನ್ನ ಈಗ ಇಮಿಡಿಯೇಟ್ ಆಗಿ ನಾವು ಅದ್ರ ಬಗ್ಗೆ ಮೀಟಿಂಗ್ ಮಾಡಿಬಿಟ್ಟು ಅದನ್ನ ನೋಡಿ ವ್ಯವಸ್ಥೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಪದಾಧಿಕಾರಿಗಳು ಆದ ಶಿಗ್ಗಾಂವ್ ತಾಲೂಕಿನ ಅಧ್ಯಕ್ಷರು ಆದ ಶ್ರೀ ಶೇಖಪ್ಪ ದೀಪಾವಳಿ, ಜಿಲ್ಲಾಧ್ಯಕ್ಷರು ಆದ ಶ್ರೀ ಮಂಜುನಾಥ್ ಓಲೇಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಶ್ರೀ ಪುಟ್ಟಪ್ಪ ಹಿತ್ತಲಮನಿ, ಬಂಕಾಪುರದ ಶಹರ ಘಟಕದ ಅಧ್ಯಕ್ಷರು ಆದ ಶ್ರೀ ಮಾಲತೇಶ್ ಆಲದಗಟ್ಟಿ, ಶಿಗ್ಗಾಂವ್ ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ಶಿವು ಕಮ್ಮಾರ್, ಜಿಲ್ಲಾ ಮುಖಂಡರು ಆದ ಶ್ರೀ ಪವನ್ ಒಡ್ಡರ್, ಶ್ರೀ ಪ್ರದೀಪ್ ಹೌಸಂಬಾವಿ, ಶ್ರೀಮತಿ ಮಮತಾ ಕಟ್ಟಪ್ಪನವರ್, ಶ್ರೀಮತಿ ಪ್ರೇಮನಾರಾಯಣ ಸ್ವಾಮಿ, ಶ್ರೀಮತಿ
ಗೌರಮ್ಮ ಬೆಲ್ಲದಲತಾ ಕಳ್ಳಿಹಾಳ್, ಶ್ರೀಮತಿ ಪಾರ್ವತಿ ಕುಮಾರಿ, ಶ್ರೀಮತಿ ಹಾಲಮ್ಮ ಹಿರೇಗೌಡರು, ಶ್ರೀಮತಿ ಲಕ್ಷ್ಮೀ ಗಂಗಣ್ಣವರ್, ಶ್ರೀಮತಿ ರೇಣುಕಾ ಮಾನಿಗರ್, ಶ್ರೀಮತಿ ಶಾರದಾ ಮೇಗಳಮನಿ, ಶ್ರೀಮತಿ ಸೌಭಾಗ್ಯ ಬನಮಗೌಡರು, ಶ್ರೀನಿವಾಸ ಚಕ್ರಸಾಲಿ, ಶ್ರೀ ಪ್ರಮೋದ್ ಹಡಪಸ್, ಶ್ರೀ ಜಯರಾಜ್ ಆದಿಮನಿ, ಶ್ರೀ ಮಣಿಕಂಠ ಕೋಟಭಾಗ್ಯ ಹಾಗೂ ಪೊಲೀಸ್ ಅಧಿಕಾರಿಗಳು ಆದ ಶ್ರೀ ಕಾಶಿನಾಥ್ ಗಾಮನಗಟ್ಟಿ, ಶ್ರೀಮತಿ ನಾಗಲಕ್ಷ್ಮಿ ಗೋಗಾವಿ, ಎಂಎನ್ ಓದನವರ್ ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.